ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಮತ್ತೊಂದು ಹಳ್ಳಿಯ ಅಡಿಗೆ ಜೊತೆ ಬರ್ತಾ ಇದ್ದೇನೆ. ಇದು ನಿಮಗೆ ಗೊತ್ತಾಗ್ಬೋದು, ಇದು ಮಾವಿನ ಹಣ್ಣಿಂದು. ನಾವು ಕಾಟು ಮಾವಿನ ಹಣ್ಣು ಅಂತ ಹೇಳ್ತೇವೆ, ಈ ಸಕ್ಕರೆ ಕುಟ್ಟ ಅಂತ ಹೇಳ್ತೇವೆ. ಈ ಕಾಡು ಮಾವಿನ ಹಣ್ಣು ಗೊಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಕಾಟು ಮಾವಿನ ಹಣ್ಣಿನ ಈ ತೊಟ್ಟನ್ನು ತೆಗಿಬೇಕು. ಅದರಲ್ಲಿ ಸೊನೆ ಇರ್ತದೆ, ಅದನ್ನು ತೆಗೆದು ಸಿಪ್ಪೆ ಹಾಕಿಯೂ ಮಾಡ್ತಾರೆ, ಸಿಪ್ಪೆ ತೆಗೆದು ಮಾಡ್ತಾರೆ. ನಾನಿಲ್ಲಿ ಸಿಪ್ಪೆ ತೆಗೆದು ಮಾಡ್ತೇನೆ. ಸಿಪ್ಪೆ ತೆಗೆದು ಸರಿ ಖಾರವಾಗಿ ಮಾಡುವ ಒಂದು ಗೊಜ್ಜಿ ಮಾಡ್ತಾ ಇದ್ದೇನೆ ಈಗ. ಸೊ ಈ ಥರ ನೋಡಬೇಕು. ಒಂದೊಂದು ಸಲ ಹುಳ ಇರ್ತದೆ, ಈಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಹುಳ ಇದ್ದರೆ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ನೋಡಬೇಕು ಹುಳ ಇದೆಯಾ ಅಂತ. ಹಾಗೆ ಎಲ್ಲ ಮಾವಿನ ಹಣ್ಣಲ್ಲಿ ಹುಳ ಇರುವುದಿಲ್ಲ, ಡಿಪೆಂಡ್ಸ್ ಆಗ್ತದೆ. ಇದರಲ್ಲಿ ಇಲ್ಲ ಅಂತ ಕಾಣ್ತದೆ ನನಗೆ, ಇದ್ರೆ ಕಾಣ್ತದೆ, ಹುಳ ಕಾಣ್ತದೆ ನಮಗೆ ಡೈರೆಕ್ಟಾಗಿ. ಹೀಗೆ ಸಿಪ್ಪೆ ತೆಗೆದ್ರೆ ಪರ್ಫೆಕ್ಟಾಗಿ ಕಾಣ್ತದೆ. ಸೊ ದಿಸ್ ಈಸ್ ದ ಸೇಫೆಸ್ಟ್ ಮೆಥಡ್ ಟು ಚೆಕ್ ದ ಕಾಟು ಮಾವಿನ ಹಣ್ಣು. ಸೊ ಇದು ಚೆನ್ನಾಗಿದೆ. ಇದನ್ನು ಸಿಪ್ಪೆ ನಾನು ಬಿಸಾಡೋದಿಲ್ಲ, ಇದನ್ನು ಹಾಗೆ ಎತ್ತಿಟ್ಕೊಳ್ತೇನೆ. ಯಾಕಂದರೆ ಅದರ ರಸವನ್ನು ಹಿಂಡಿ ನಾವು ಗೊಜ್ಜಿಗೆ ಹಾಕಿದರೆ ಗೊಜ್ಜಿ ಮಂದ ಬರ್ತದೆ, ತುಂಬ ತೆಳು ಆಗೋದಿಲ್ಲ. ಸೊ ನಾವೀಗ ಇಲ್ಲಿಗ ಯೂಸ್ ಮಾಡ್ತಾ ಇರೋದು ಕೇವಲ 3 ಮಾವಿನ ಹಣ್ಣು. ನಮಗೆ 3 ಮಾವಿನ ಹಣ್ಣು ಸಾಕು. ಒಳ್ಳೆ ಹಣ್ಣು ಆಗಬೇಕು ಮಾವಿನ ಹಣ್ಣು. ನಮ್ಮ ಅದೃಷ್ಟಕ್ಕೆ 3 ಮಾವಿನ ಹಣ್ಣು ಸಹ ಹುಳ ಇಲ್ಲ, ಒಳ್ಳೆದುಂಟು. ಸೊ ಈಗ 3 ಗೊರಟಿಂದ ಗೊಜ್ಜಿ ಮಾಡುವ. 3 ಗೊರಟನ್ನು ಪಾತ್ರಕ್ಕೆ ಹಾಕುವ. ಮತ್ತು ಈ ರಸವನ್ನು ಹಿಂಡಿ ತೆಗಿವ. ಈ ಸಿಪ್ಪೆಯಲ್ಲಿರೋ ರಸವನ್ನು ಕೈಯಲ್ಲಿ ಹಿಂಡಿ ತೆಗಿಯುವ. ಆ ಹಣ್ಣನ್ನು ಸ್ವಲ್ಪ ಕಿವುಚಬೇಕು, ಇಲ್ಲದಿದ್ದರೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಸೇರುವುದಿಲ್ಲ. ಈ ಸಿಪ್ಪೆಯನ್ನು ಕಿವುಚಿ ಅದರಲ್ಲಿ ರಸ ಎಲ್ಲ, ಅದರಲ್ಲಿರುವ ರಸ ಎಲ್ಲ ತೆಗಿಯುವ. ನೋಡಿ ಎಷ್ಟು ರಸ ಉಂಟು. ನೀರು ಎಂತಕ್ಕ? ನೀರು ಅದಕ್ಕೆ ಹಾಕ್ಲಿಕ್ಕೆ. ಏನಕ್ಕೆ? ಯಾಕೆ? ಅದು ಗೊಜ್ಜಿ ಮಾಡಲಿಕ್ಕೆ ಬೇಕಲ್ಲ ನಮಗೆ. ಇನ್ನೆಂತ ಹಾಕ್ಲಿಕ್ಕೆ ಹೇಳು ನೀನು? ನೀರು ಹಾಕುವ ಅಂತ ಹೇಳು. ನೀರು ಹಾಕುವಾಗ? ನೀರು ಹಾಕುವನಾಗಾದ್ರೆ ಇನ್ನು ನಾನು ಹಾಕ್ತೀನಿ. ನೀವು ಹಾಕ್ತೀರಾ? ಸ್ವಲ್ಪವಾ? ಅಲ್ಲ, ಇದು ಫುಲ್ ಹಾಕ್ಬೋದು. ಫುಲ್ ಹಾಕ್ತೀವಿ ನಾವು. ಹಾಕಿ ಇನ್ನು ನೀರು ಹಾಕುವ ಇದಕ್ಕೆ. ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇಷ್ಟಕ್ಕೊಂದು 1 ಸ್ಪೂನ್ 1.5 ಸ್ಪೂನ್ ಬೇಕು ಹೇಗಾದರೂ. ನಾನು ಹಾಕಿ ಇಷ್ಟು ಉಪ್ಪು ಹಾಕಿದ್ದೇನೆ. ಈಗ ಮಾವಿನ ಹಣ್ಣು ಗೊಜ್ಜಿಗೆ ಎಲ್ಲ ಹುಳಿ ಅಲ್ವಾ ಅದು, ಅದಕ್ಕೆ ಸರಿ ಮೆಣಸು ಬೀಳಬೇಕು. ಮಾವಿನ ಹಣ್ಣು ಗೊಜ್ಜಿ ಮೆಣಸು ಖಾರ ಬೀಳಿದ್ರೆ ಒಳ್ಳೆಯದಾಗೋದಿಲ್ಲ, ಒಳ್ಳೆ ಖಾರ ಆಗಿರಬೇಕು ಅದು. ಸೊ ಮೆಣಸು ನೋಡಿ ಹಾಕಿದ್ದೇನೆ. ಇಷ್ಟು ಬೆಲ್ಲ ಹಾಕಬೇಕು. ಸೊ ಅಲ್ಲ, ಒಂದೊಂದು ಸರ್ತಿ ಸಾಕಾಗೋದಿಲ್ಲ, ಕೆಲವು ಡಿಪೆಂಡ್ ಹಣ್ಣು ಮೇಲೆ. ಇದಕ್ಕೆ ಸಾಕಿಷ್ಟು ಇನ್ನು ಹಾಕಿ ಅದು ಸರಿ ಬೇಯಬೇಕು. ಬೆಂದ ಮೇಲೆ ನಮಗೆ ಕಲರ್ ಚೇಂಜ್ ಆಗ್ತದೆ. ಈ ಬೆಂದ ಇದು ಗೊತ್ತಾಗ್ತದೆ, ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೊತ್ತಿನ ಮುಚ್ಚಿಟ್ಟು ಬೇಯಿಸುವ. ಎಲ್ಲ ಹಾಕಿ ಆಗಿದೆ. ಮತ್ತೆ ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಮಾವಿನ ಹಣ್ಣು ಗೊಜ್ಜಿಗೆ ಎಷ್ಟು ಬೆಲ್ಲ ಹಾಕಿದ್ರೂ ಸಾಕಾಗೋದಿಲ್ಲ. ಹಾಗೆಂತ ತುಂಬ ಸಿಹಿ ಆದರೂ ಟೇಸ್ಟ್ ಆಗೋದಿಲ್ಲ, ಅಷ್ಟೇ ಖಾರ ಸಹ ಬೇಕು. ಈಗ ಕೊನೆಯಲ್ಲಿ ನಮಗೆ ಒಂದು ಗರಂ ಒಗ್ಗರಣೆ ಹಾಕಬೇಕು. ಮಾವಿನ ಹಣ್ಣು ಗೊಜ್ಜಿಗೆ ಮತ್ತು ಹಲಸಿನಕಾಯಿ ಇದಕ್ಕೆ ಎಲ್ಲ ಐಟಮ್ಸ್ಗೆ ಒಗ್ಗರಣೆ ಇಂಪಾರ್ಟೆಂಟ್. ನಾನು ಇದನ್ನು ಅವತ್ತು ಕೂಡ ಹೇಳಿದೆ ಬೇರೆ ವಿಡಿಯೋದಲ್ಲಿ. ಸೊ ಎಣ್ಣೆ ಕೂಡ ಜಾಸ್ತಿ ಬೇಕು. ಇದು ಪರ್ಟಿಕ್ಯುಲರ್ ಮಾವಿನ ಹಣ್ಣು ಗೊಜ್ಜಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಅದು ಹಸಿ ಗೊಜ್ಜಿ ಆದರೂ ಬೇಯಿಸಿದ ಗೊಜ್ಜಿ ಆದರೂ. ಸೊ ಫಸ್ಟ್ ಬೆಳ್ಳುಳ್ಳಿ ಫ್ರೈ ಮಾಡುವ. ಬೆಳ್ಳುಳ್ಳಿಯನ್ನು ಹೀಗೆ ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಸ್ವಲ್ಪ ಚೆನ್ನಾಗಿ ಅದು ಕೆಂಪಾಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಸಾಸಿವೆ ಹಾಕಬೇಕು. ಕೆಂಪಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಸಾಸಿವೆ ಹಾಕುವ. ಈಗ ಒಗ್ಗರಣೆಗೆ ಕೆಂಪು ಮೆಣಸು, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು, ಬೆಳ್ಳುಳ್ಳಿ ಸಹ ಕೆಂಪಾಯಿತು. ಈಗ ನಾನು ಬೇವಿನ ಸೊಪ್ಪು ಹಾಕ್ತೇನೆ. ಅದೀಗ ಪರ್ಫೆಕ್ಟ್ ಒಗ್ಗರಣೆ. ಬೇವಿನ ಸೊಪ್ಪು ಸಹ ಒಳ್ಳೆ ಪರಿಮಳ ಬರಲಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ. ಈ ಗರಂ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕುವ. ಈ ಮಾವಿನ ಹಣ್ಣು ಗೊಜ್ಜಿದ್ರೆ ಊಟಕ್ಕೆ ಇನ್ನೆಂತ ಸಹ ಬೇಡ, ಅಷ್ಟು ಸೂಪರ್ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಟ್ರೈ ಮಾಡಿ. ಇದರ
ನಿಮ್ಗೆ ಹೇಗೆ ಅನಿಸ್ತು ಈ ರೆಸಿಪಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್ ಬಾಯ್.